10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು. ಟೈಮ್ ನೋಡೋದು 12 ಆಯ್ತದೆ, ಇನ್ನೂ ಬರಲೇ ಇಲ್ವೇ? ಏನ್ ಮಾಡೋದು? ನಮ್ಮ ಹುಡುಗರು ಜೀವನನೇ ಇಷ್ಟು. ಈ ಪ್ರೀತಿಗೋಸ್ಕರ ಕಾಯ್ಬೇಕು, ಈ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಸಾಯ್ಲೂಬೇಕು. ಆದ್ರೂ ಏನ್ ಹೇಳಿ, ಈ ಪ್ರೀತಿಲಿ ಕಾಯೋದ್ರಲ್ಲಿ ಒಂಥರ ಮಜಾ ಐತೆ. ನಮ್ ದೀಪನ ನೆನೆಸ್ಕೊಂಡ್ರೆ ಒಂದು ಸುಂದರವಾದ ಕವನ ನೆನಪಾಗತ್ತೆ. ದೀಪ, ನನ್ನ ಮನಸ್ಸಿನ ದೇಗುಲಕ್ಕೆ ದೇವತೆ ನೀನು. ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಿರುವ ಭಕ್ತ ಕಡೆ ನಾನು. ಇನ್ನು ಹೆಚ್ಚು ಕಾಲ ಕಾಯಿಸದಿರೇ ನನ್ನ ನೀನು, ಬೇಗ ಬಾರೇ ನನ್ನ ಚಿನ್ನು. ಹಲ ಬರ್ಲಿ, ಅದೆಷ್ಟೊತ್ತು ಗೊತ್ತಾಳೆ ನೋಡುವ. ಬಂದ್ಮೇಲೆ ಈ ಬೊಕ್ಕೆ ಕೊಟ್ಟು ಸಮಾಧಾನ ಮಾಡುವ. ಹಾಯ್ ಸುಂದರ್. ವಾಟ್ ಎ ಸರ್ಪ್ರೈಸ್ ದೀಪ. ಪರವಾಗಿಲ್ವೇ? ಟೈಮ್ ಅಂದ್ರೆ ಪರ್ಫೆಕ್ಟ್ ಟೈಮ್ ಕಡೆ ನಿಂದು. ಏನು ಲೇಟ್ ಆಗಿ ಬಂದೆ ಅಂತ ತಮಾಷೆ ಮಾಡ್ತಿದ್ದೀರಾ? ಮತ್ತೇನ್ ದೀಪ, 10 ಗಂಟೆಯಿಂದ ಕಾದು ಕಾದು ಹುಚ್ಚನಾಗಿ ಹೋಗ್ಬಿಟ್ಟಿದ್ದೀನಿ. ನೋಡಿ ದೀಪ, ನೀನಿರೋದು ಒಂದು ಕ್ಷಣ ಕೂಡ ನನಗೆ 1000 ಯುಗಗಳೇ ಕಳೆದಂತೆ. ಅದು ಗೊತ್ತು ತಾನೆ? ಗೊತ್ತಿಲ್ಲ ಏನು, ಪ್ರೀತಿ ಎಂಬ 2 ಅಕ್ಷರದ ಬಲೆಗೆ ಬೀಳ್ಬಾರ್ದು. ಬಿದ್ಮೇಲೆ ಕಾಣೋ ಕಾತುರ, ಕಾಣ್ಲಿಲ್ಲ ಅಂದ್ರೆ ಆಗೋ ವೇದನೆ, ಇದೆಲ್ಲ ಮಾಮೂಲು. ನೀವೇನು ಕಾಲ್ ಮಾಡಿದ ತಕ್ಷಣ ಓಡೋಡ್ ಬಂದ್ಬಿಡ್ತೀರಾ. ಆದ್ರೆ ನಾನು ನಮ್ಮಣ್ಣನ್ ಕಣ್ತಪ್ಸಿ, ನಮ್ಮಪ್ಪನ ಕಣ್ತಪ್ಸಿ, ಅವ್ರು ಕೇಳೋ ಪ್ರಶ್ನೆಗಳೆಲ್ಲ ಉತ್ತರ ಕೊಟ್ಟು ನಾನಿಲ್ಲಿ ಬರೋ ಅಷ್ಟ್ರಲ್ಲಿ ಸಾಕಾಗತ್ತೆ. ಇಲ್ಲಿ ನೋಡಿದ್ರೆ ನಿಮ್ ಕೊಂಕ್ ನುಡಿ ಬೇರೆ. ದೀಪ, ಸಾರಿ ಚಿನ್ನ, ಸುಮ್ಮನೆ ತಮಾಸೆಗೆ ಹೇಳಿದೆ ಕಣೆ. ಅಯ್ಯೋಯ್ಯೋ, ನೀವೆಲ್ಲ ಈ ತರ ಕ್ಷಮೆ ಕೇಳಬಾರ್ದು. ಇಲ್ಲಿ ನೋಡಿ, ಇನ್ನು ಎಷ್ಟು ದಿನ ಅಂತ ನಾವು ಇದೇ ರೀತಿ ಪ್ರೀತಿ ಪ್ರೇಮ ಅಂತ ಗಿಡ ಮರಗಳನ್ನು ಸುತ್ಕೊಂಡು ಹೀಗೆ ಇರೋದು? ನಮ್ಮಿಬ್ಬರು ಪ್ರೀತಿ ಬಗ್ಗೆ ನಿಮ್ಮ ಮನೆಯವ್ರು ತಿಳಿಸಿ, ನಾವಿಬ್ರು ಯಾಕೆ ಆದಷ್ಟು ಬೇಗ ಮದ್ವೆ. ದೀಪ, ನೀನ್ ಹೇಳೋದೇನೋ ಸರಿಯಾಗಿದೆ ದೀಪ, ಆದ್ರೆ ಏನ್ ಮಾಡೋದು? ನನ್ನದೇ ಆದ ಕೆಲವು ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ಬೇಕಲ್ವಾ? ಅಂತ ಜವಾಬ್ದಾರಿ ಏನಪ್ಪ? ಜವಾಬ್ದಾರಿ ಏನು ಅಂತ ಕೇಳ್ತೀಯ ದೀಪ? ಸರಿ ಹೇಳ್ತೀನಿ, ಕೇಳು. ನನ್ಗೊಬ್ಬ ಅಣ್ಣ, ಒಬ್ಬ ತಂಗಿ, ಇಬ್ರು ಇದ್ದಾರೆ. ಅವ್ರ ಮದುವೆ ಆಗದೆ ನಾನ್ ಮದುವೆ ಆಗೋದು ಯಾವ ರೀತಿ ಸರಿ ಕಾಣುತ್ತೆ ಹೇಳು? ಅವ್ರ ಮದುವೆ ಆಗ್ಬೇಕು, ನಾನು ನನ್ನದೇ ಆದ ಸಂಪಾದನೆಯಲ್ಲಿ ನಾನು ತೊಡಬೇಕು. ಅನಂತರ ಅಷ್ಟೇ ನಿನ್ನ ಮದುವೆ ವಿಚಾರ ಕಣೆ. ಸುಂದರ್, ಏನ್ ಹೇಳ್ತಾ ಇದ್ದೀರಾ? ಸರಿ ಹೋಯ್ತು ಬಿಡಿ, ಹಾಗಾದ್ರೆ ನಮ್ಮ ಮದ್ವೆ ಈ ಜನ್ಮದಲ್ಲಿ ಆದ ಹಾಗೆ. ಅದ್ರ ಬದಲಾಗಿ ಹೀಗೆ ಪ್ರೀತಿ ಪ್ರೇಮ ಅಂತ ಗಿಡ ಮರಗಳನ್ನ ಸುತ್ಕೊಂಡು ಮುದುಕಿ ಆಗಿರೋಣ, ಏನಂತೀರಾ? ಏನು ಅಂತ ಮಾತಾಡ್ತಿದ್ದೆ ದೀಪ? ಅಲ್ಲ, ನಮ್ಮ ಅಣ್ಣ ತಂಗಿ ಮದುವೆ ಇನ್ನು 50 ವರ್ಷಕ್ಕೆ ಆಗೋ ರೀತಿ ಮಾತಾಡ್ತಿದ್ಯಲ್ಲ. ಇದೇ ವರ್ಷ ನನ್ನ ತಂಗಿಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇನ್ನು ಮುಂದಿನ ವರ್ಷ ನಮ್ಮ ಅಣ್ಣಂದು. ನೆಕ್ಸ್ಟ್ ನನಗೋಸ್ಕರ ಕೇವಲ 2 ವರ್ಷ ಕಾಯಕ್ಕಾಗಲ್ವೇ ನಿನ್ನ ಕೈಲಿ? 2 ವರ್ಷ ಏನು, ನಿಮಗೋಸ್ಕರ 2 ಯುಗಗಳೇ ಕಾದ್ಬಿಡ್ತೀನಿ. ನೀವು ಅಂದ್ರೆ ನನ್ಗಷ್ಟು ಇಷ್ಟ. ನೀವ್ ಯಾವಾಗ್ಲೂ ನನ್ನ ಜೊತೆಗಿದ್ರೇ ಸಾಕು, ಅದೇ ನನ್ನ ಆಸೆ. ದೀಪ, ನಿನ್ನ ಆಸೆ ಎಂದಿಗೂ ನಿರಾಸೆ ಆಗೋದಿಲ್ಲ ಚಿನ್ನ. ಈ ದೀಪ ನನ್ನ ಬಾಳಿನ ಜ್ಯೋತಿಯಾಗಿ
ನನ್ನ ಮನೆ ಬೆಳಗುವ ಸೊಸೆಯಾಗಿ ನನ್ನ ಹೃದಯದಲ್ಲಿ ಸದಾ ಆರಾಧಿಸುವ ಆರಾಧ್ಯ ದೇವತೆ ನೀನ್ ಆಗ್ಬೇಕು ಕಣೆ. ದೀಪಾ, ಹಾ ನನ್ನ ನಿನ್ನ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಕಣೆ. ದೀಪಾ, ಹಾ. ಆದ್ರೆ ಯಾವುದೇ ಕಾರಣಕ್ಕೂ ನೀನು ನಾನು ಅಂತ ಯಾಕೆ ಸುಮ್ಮನಾಗ್ಬಿಟ್ರಿ? ಅದೇನಂತ ಹೇಳಿ. ದೀಪಾ, ಮನೆಯವರು ಬಲವಂತ ಮಾಡಿದ್ರು, ಅದು ಇದು ಅನ್ನೋ ಕಾರಣ ಹೇಳಿ ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಬೇರೊಬ್ಬ ಕಟ್ಟೋ ತಾಳಿಗೆ ನಿಂತ್ಕೊಳ್ಳೊಡ್ಡಿದ್ರೆ ಅದೇ ದಿನ ನೀನ್ ಸುಂದರ ಬದುಕಿರೋದಿಲ್ಲ ದೀಪಾ, ಬದುಕಿರೋದಿಲ್ಲ. ಚಿಚಿ, ಬಿಡ್ತು ಅಣ್ಣಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಹೇಳ್ದಾಗೆ ನಮ್ಮ ಮನೆಯವ್ರೇನಾದ್ರು ಬೇರೆಯವರಿಂದ ನನ್ನ ಕೊರಳಿಗೆ ತಾಳೆ ಬೀಳೋದೆ ಆದ್ರೆ ಆ ದಿನನೇ ಅದು ನನಗೆ ನೇಣು ಹಗ್ಗವಾಗಿರತ್ತೆ. ಯಾಕಂದ್ರೆ ನಾನ್ ನಿಮ್ಮನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ನಡೆ ನುಡಿ, ನಿಮ್ಮ ಸ್ವಭಾವ, ನಿಮ್ಮ ಈ ಹಾಲಿನಂತ ಹೃದಯ ನನ್ನ ತನು ಮನ ತುಂಬ ಹೋಗಿದೆ ಗೊತ್ತಾ? ಸಾಕು ಚಿನ್ನ, ಇಷ್ಟು ಸಾಕು. ನನಗೆ ಎಷ್ಟೇ ಕಷ್ಟಗಳು ಎದುರಾದ್ರು, ಯಾವನೇ ಅಡ್ಡ ಬಂದ್ರು ಎಲ್ಲವನ್ನು ಜಯಿಸಿ ನಿನ್ ಕೈ ಹಿಡ್ತೀನಿ ದೀಪಾ. ನಿನ್ ಕೈ ನಾನು ಎಂದಿಗೂ ಬಿಡೋದಿಲ್ಲ ದೀಪಾ, ಬಿಡೋದಿಲ್ಲ. ನನಗೆ ಗೊತ್ತು. ಸರಿ, ಟೈಮ್ ಆಯ್ತು, ನಾವೇನು ಹೊರಡೋಣವಾ? ಓ ನೋಡು, ಮಾತಿನ ಬರದಲ್ಲಿ ಟೈಮ್ ಆಗೋದೇ ಗೊತ್ತಾಗ್ಲಿಲ್ಲ. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಎಲ್ಲರೂ ಕಾಯ್ತಾ ಇರ್ತಾರೆ, ಅಪ್ಪ ಅಮ್ಮ ಎಲ್ಲರೂ. ಸರಿ, ನೀನು ನೋಡು, ನಾನು ಬರ್ತೀನಿ. ಹೋಗ್ಲಾ? ಹಾ ಸರಿ. ನಿಜ? ಹಾ. ಪ್ರೇಮದ ಜೋಡಿಯ ಬಾಳಿಗೆ ಬೆಳಕು. ಓ ಸುಂದರ್, ಹಾ ದೀಪಾ, ನಿಮ್ಮ ಹತ್ರ ಒಂದು ಕೇಳೋದನ್ನ ಮರ್ತೇ ಬಿಟ್ಟೆ, ಮರ್ತು ಹಾಗೆ ಹೋಗ್ತಾ ಇದ್ದೆ. ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಅದೇನು ಅಂತ ಕೇಳೆ. ಮದುವೆ ಅನ್ನೋ ಒಂದು ವಿಚಾರ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಈ ನಿನ್ನಲ್ಲ, ಈ ನನ್ನ ಬಂಗಾರದ ಜಿಂಕೆಗೋಸ್ಕರ ಖಂಡಿತವಾಗೂ ನೋಡ್ಸ್ಕೊಡ್ತಾನೆ. ಅದೇನು ಅಂತ ಕೇಳೆ. ಅದೇನಂದ್ರೆ, ಹಾ ಬೇಡ ಬಿಡಿ, ಇನ್ನೊಂದ್ಸರಿ ಬರ್ತೀನಲ್ಲ ಅವಾಗ ಕೇಳ್ತೀನಿ. ಅವಾಗ ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನಂಗೆ ಭಾಷೆ ಕೊಡಿ. ಖಂಡಿತ ಚಿನ್ನ, ನಿನ್ನ ಮಾತಿ ನನಗೆ ವೇದ ವಾಕ್ಯ ಕಡೆ. ನೀನ್ ಯಾವಾಗ ಬೇಕಾದ್ರೂ ಕೇಳು ನೀನ್ ಈ ಕೋರಿಕೆನ. ಈ ನಿನ್ನ ಸುಂದರ್ ಖಂಡಿತವಾಗೂ ನಡ್ಸ್ಕೊಡ್ತಾನೆ. ಇದು ನನ್ನ ನಿನ್ನ ಪ್ರೀತಿ ಮೇಲಣೆ ಚಿನ್ನ. ಇದು ಪ್ರೇಮದ ಜೋಡಿಯ ಬಾಳಿಗೆ ಬೆಳಕು. ಪ್ರೇಮಿಗಳ ನಡುವೆ ಮೂಡುತ್ತಿದೆ ಹೊಂಗನಸು, ಮೂಡುತ್ತಿದೆ ಸರಿಗನಸು. ಪ್ರೇಮಿಗಳ ಬಾಳಿನ ಬೆಳಕು ಮೂಡುತ್ತಿದೆ ಸರಿಗನಸು, ಮೂಡುತ್ತಿದೆ ಸರಿಗನಸು. ಹಾ, ಕಣ್ಮುಚ್ಚಲ. ಮುಚ್ಚಮ್ಮ ನೀನು. ಕಂಡಿಲ್ಲ. ದೀಪಾ, ಓಪನ್ ಯುವರ್ ಐಸ್. ಐ ಲವ್ ಯು ದೀಪಾ. ಏನ್ ದೀಪಾ ನೀನು ಇವಾಗ ವಾರದಲ್ಲಿ ಒಂದಿನವೋ 2 ದಿನವೋ ಸಿಗ್ತೀಯ. ಅದು ಬರ್ತೀಯೋ ಬರೋದು ಅದು ಹುಡ್ಕಾಡ್ಬೇಕು ನಿನ್ನ. ಯಾಕೆ? ಇನ್ನೇನ್ ದೀಪ, ನಿಮ್ಮ ಅಪ್ಪ ನಮ್ಮಪ್ಪ ಅವರು ಇವರು ಅನ್ಕೊಂಡು ನಿಂತಿರ್ತೀಯ. ಅದು ಅಲ್ಲದೆ ಇನ್ನು ಯಾವಾಗ ಸಿಗ್ತೀಯ ಏನೋ ನನಗಂತೂ ಗೊತ್ತಿಲ್ಲ. ಈ ಟೈಮಲ್ಲಿ ಚಳಿ ಬೇರೆ. ಈ ಚಳಿನಾಗೆ ನಿನ್ನ ತುಟಿಗಳಿಂದ ಒಂದೇ ಒಂದು ಮುತ್ತು ಕೊಡ್ಬಾರ್ದ? ಚಿ 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 ಚಿ, ನನ್ನ ಆಶೀರ್ವಾದ ತಪ್ಪ.